ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ. ಆದರೆ ಕೆಲವ್ರಿಗೆ ಮಾತ್ರ ಟ್ರೈನಿಂಗ್ಗೆ ಕಾಲ್ ಬರ್ತಾ ಇದೆ, ಕೆಲವ್ರು ಮಾತ್ರ ಟ್ರೈನಿಂಗನ್ನು ಮುಗಿಸ್ಕೊ ಬರ್ತಾ ಇದ್ದೀರಾ. ಇನ್ನು ತುಂಬ ಜನರದು ರಿವ್ಯೂ ಪೆಂಡಿಂಗ್ ಬೈ ULB, ರಿವ್ಯೂ ಪೆಂಡಿಂಗ್ ಬೈ DM, ರಿವ್ಯೂ ಪೆಂಡಿಂಗ್ ಬೈ DFO ಈ ರೀತಿಯಾಗಿ ಬರ್ತಾ ಇದೆ. ಸೊ ಅರ್ಜಿ ಹಾಕಿ 6 ತಿಂಗಳಾದರೂ ವರ್ಷ ಆದರೂ ಸಹ ಕೆಲವರಿಗೆ ಟ್ರೈನಿಂಗ್ಗೆ ಕಾಲ್ ಬಂದಿಲ್ಲ. ಸೊ ಅದು ಇನ್ನೂ ಪೆಂಡಿಂಗ್ ಸ್ಟೇಜಲ್ಲೇ ಇದೆ. ಸೊ ಏನು ಮಾಡಿದ್ರೆ ನಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೀಡ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಟ್ರೈನಿಂಗ್ಗೆ ಕಾಲ್ ಬರುತ್ತೆ, ಯಾವ ರೀಸನಿಂದ ನಮ್ಮ ಒಂದು ಅಪ್ಲಿಕೇಶನ್ ಪೆಂಡಿಂಗಲ್ಲಿದೆ, ಸೊ ಯಾವ ರೀತಿ ತಿಳ್ಕೊಳ್ಳೋದು, ಯಾವ ರೀತಿ ನಮ್ಮ ಒಂದು ಅಪ್ಲಿಕೇಶನನ್ನು ನೆಕ್ಸ್ಟ್ ಲೆವೆಲ್ಗೆ ಪ್ರೊಸೀಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ PM ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅಪ್ಲಿಕೇಶನನ್ನು ಆಗ್ಬೋದು ಅಂತ ತಿಳಿಸ್ತೀನಿ. ಬಡಗಿ ಕೆಲಸವನ್ನು ಮಾಡುವಂಥವ್ರು, ಅದೇ ರೀತಿ ಕುಂಬಾರ ಕೆಲಸವನ್ನು ಮಾಡುವಂಥವ್ರು, ಕಮ್ಮಾರ ಕೆಲಸವನ್ನು ಮಾಡುವಂಥವ್ರು, ಅಗಸ ಕೆಲಸವನ್ನು ಮಾಡುವಂಥವ್ರು, ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅಂದರೆ ಮನೆಯನ್ನು ಕಟ್ಟುವಂಥವ್ರು ಅಥವಾ ಬಡಗಿ ಕೆಲಸವನ್ನು ಮಾಡುವಂಥವ್ರು, ನಂತರ ಗೊಂಬೆಯನ್ನು ತಯಾರು ಮಾಡುವಂಥವ್ರು, ಚಿನ್ನಾಭರಣವನ್ನು ತಯಾರು ಮಾಡುವಂಥವ್ರು, ನಂತರ ಹೂವಿನ ಹಾರವನ್ನು ತಯಾರು ಮಾಡುವಂಥವ್ರು, ಕಲ್ಲು ಕುಟುಕುವ ಕೆಲಸವನ್ನು ಮಾಡುವಂಥವ್ರು, ಟೈಲರಿಂಗ್ ಕೆಲಸವನ್ನು ಮಾಡುವಂಥವ್ರು, ನಂತರ ಅಕ್ಕಸಾಲಿಗರು, ಕ್ಷೌರಿಕರು, ಬುಟ್ಟಿ ನಂತರ ಪೊರಕೆಯನ್ನು ತಯಾರು ಮಾಡುವಂಥವ್ರು, ಇನ್ನು ಕೊನೆಯದಾಗಿ ಮೀನಿನ ಬಲೆಯನ್ನು ತಯಾರು ಮಾಡುವಂಥವ್ರು. ಇಷ್ಟೇ ಅಲ್ದಿರ ಮುಂದಿನ ದಿನಗಳಲ್ಲಿ ಈ ಕೆಲಸದ ಜೊತೆ ಬೇರೆ ಕೆಲಸಗಳನ್ನು ಸಹ ಸೇರಿಸ್ತಾ ಇದ್ದಾರೆ. ಆಗ ಅವರು ಸಹ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಆಗ್ಬೋದು. ಅಪ್ಲಿಕೇಶನನ್ನು ಹಾಕಿದಾದ್ಮೇಲೆ ಕೆಲವ್ರಿಗೆ 15 ದಿನಕ್ಕೆ ಟ್ರೈನಿಂಗ್ಗೆ ಕಾಲ್ ಮಾಡ್ತಾರೆ, ಕೆಲವ್ರಿಗೆ 1 ತಿಂಗಳಿಗೆ ಮಾಡ್ತಾರೆ, ಕೆಲವ್ರಿಗೆ 2 ತಿಂಗಳಿಗೆ ಮಾಡ್ತಾರೆ, ಕೆಲವ್ರಿಗೆ 6 ತಿಂಗಳಾದರೂ ಟ್ರೈನಿಂಗ್ಗೆ ಕಾಲ್ ಕರೆಯೋದಿಲ್ಲ, ಕೆಲವ್ರಿಗೆ ವರ್ಷ ಆದರೂ ಸಹ ಟ್ರೈನಿಂಗ್ಗೆ ಕಾಲ್ ಕರೆಯೋದಿಲ್ಲ. ಏನಕ್ಕೆ, ಯಾವ ರೀಸನ್ ಅಪ್ಪ ಅಂತ ಅಂದರೆ ಆ ಒಂದು ಡಿಸ್ಟಿಕ್ಕು ಅಥವಾ ಆ ಒಂದು ತಾಲೂಕಲ್ಲಿ ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರ್ಸು ಕಡಿಮೆ ಇರುತ್ತೆ, ಅಥವಾ ಆ ಒಂದು ತಾಲೂಕಲ್ಲಿ ಟ್ರೈನಿಂಗ್ ಸೆಂಟರೇ ಇರೋದಿಲ್ಲ. ಆ ಕಾರಣದಿಂದನೂ ಸಹ PM ವಿಶ್ವಕರ್ಮ ಯೋಜನೆಗೆ ಟ್ರೈನಿಂಗ್ಗೆ ಕಾಲ್ ಬರೋದಿಲ್ಲ, ಅಥವಾ ಟ್ರೈನಿಂಗ್ ಸೆಂಟರ್ ಕಡಿಮೆ ಇದ್ದರೂ ಸಹ ಟ್ರೈನಿಂಗ್ಗೆ ಕಾಲ್ ಬರೋದಿಲ್ಲ, ಅಪ್ಲಿಕೇಶನ್ ಪೆಂಡಿಂಗ್ ಆಗೇ ಇರುತ್ತೆ. ಅಥವಾ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ನಿಮ್ಮೊಂದು ಅಪ್ಲಿಕೇಶನನ್ನು ಅಬ್ಸರ್ವ್ ಮಾಡಿರೋದಿಲ್ಲ, ಹಾಗಾಗಿ ಅದು ಪೆಂಡಿಂಗ್ ಸ್ಟೇಜಲ್ಲೇ ಇರುತ್ತೆ. ಸೊ ಈಗ ಡೌಟ್ ಏನಪ್ಪ ಅಂತಂದರೆ ನಮ್ಮೊಂದು ಅಪ್ಲಿಕೇಶನ್ ಪ್ರೊಸೀಡ್ ಆಗಬೇಕಾದ್ರೆ ಈಗ ರಿವ್ಯೂ ಪೆಂಡಿಂಗ್ ಬೈ ಪಂಚಾಯಿತಿ ಅಂತ ಇರುತ್ತೆ, ಪಂಚಾಯಿತಿ ಅವರು ಅಪ್ರೂವಲ್ ಮಾಡಿದ್ದಾದಮೇಲೆ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬರುತ್ತೆ, ಅವರು ಅಪ್ರೂವಲ್ ಮಾಡಿದ ಮೇಲೆ DFO ಪೆಂಡಿಂಗ್ ಅಂತ ಬರುತ್ತೆ. ಈ 3 ಸ್ಟೇಜಲ್ಲೂ ಅಪ್ಲಿಕೇಶನ್ ಅಪ್ರೂವಲ್ ಆದಮೇಲೆ ಮಾತ್ರ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ನಿಮ್ಮ ಒಂದು ಸ್ಟೇಟಸನ್ನು ಬಂದಾಗ ಆಗ ನಿಮಗೆ ಟ್ರೈನಿಂಗ್ಗೆ ಕಾಲ್ ಮಾಡ್ತಾರೆ. ಸೊ ನಾನೀಗ ಒಂದು ಐಡಿಯಾವನ್ನು ಕೊಡ್ತೀನಿ, ಆ ರೀತಿ ನೀವು ಫಾಲೋ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಪ್ರೊಸೀಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಏನು ಆ ಐಡಿಯಾ ಅಂತಂದರೆ PM ವಿಶ್ವಕರ್ಮ ಯೋಜನೆ ಹೆಲ್ಪ್ಲೈನ್ ನಂಬರ್, ನೀವು ಅವ್ರಿಗೆ ಕಾಲ್ ಮಾಡಿದಾಗ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಹೇಳಿ, ಸೊ ಅವರು ಚೆಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನನ್ನು ನೆಕ್ಸ್ಟ್ ಲೆವೆಲ್ಗೆ ಪ್ರೊಸೀಡ್ ಮಾಡ್ತಾರೆ. ಆಗ ನಿಮಗೆ PM ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರುವ ಅವಕಾಶಗಳಿದೆ. ಸೊ ಹಾಗಾಗಿ ನೀವು ಇಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮೊಂದು ಅಪ್ಲಿಕೇಶನ್ ನಂಬರನ್ನು ಹೇಳಿ, ಅಥವಾ ನಿಮಗೆ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಏನೇ ಪ್ರಾಬ್ಲಮ್ ಇದ್ದರೂ ಸಹ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಸೊ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿವ್ಯೂ ಪೆಂಡಿಂಗ್ ಬೈ DM ಅಥವಾ ರಿವ್ಯೂ ಪೆಂಡಿಂಗ್ ಬೈ DFO ಅಥವಾ ರಿವ್ಯೂ ಪೆಂಡಿಂಗ್ ಬೈ ULB ಅಥವಾ ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತ್ ಅಂತಿದ್ರೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು 6 ತಿಂಗಳಿಂದ ವರ್ಷದಿಂದ ನಮ್ಮ ಅಪ್ಲಿಕೇಶನ್ ಪೆಂಡಿಂಗಲ್ಲೇ ಇದೆ, ಸೊ ಈ ಒಂದು ಅಪ್ಲಿಕೇಶನನ್ನು ನೆಕ್ಸ್ಟ್ ಲೆವೆಲ್ಗೆ ಪ್ರೊಸೀಡ್ ಮಾಡಿ ಅಂತ ಹೇಳಿ, ಸೊ ಅವರು ನೆಕ್ಸ್ಟ್ ಲೆವೆಲ್ಗೆ ಪ್ರೊಸೀಡ್ ಮಾಡ್ತಾರೆ. ಆಗ ನಿಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರುತ್ತೆ, ಟ್ರೈನಿಂಗನ್ನು ಮುಗಿಸ್ಕೊಬರ್ಬೋದು. ಅದೇ ರೀತಿಯಾಗಿ ಟ್ರೈನಿಂಗ್ ಮುಗಿಸಿದ ಕೆಲವು ದಿನಕ್ಕೆ ನಿಮಗೆ ಟ್ರೈನಿಂಗ್ ಅಮೌಂಟ್ ಬರುತ್ತೆ, ನಂತರ ಟೂಲ್ ಕಿಟ್ಟು ಬುಕ್ ಮಾಡ್ಕೋಬೋದು, ಬ್ಯಾಂಕ್ ಕಡೆಯಿಂದ 1 ಲಕ್ಷ ರೂಪಾಯಿ ಲೋನನ್ನು ಸಹ ತಗೋಬೋದು. ಸೊ ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಸೊ ನಾನು ಪ್ರತಿಯೊಬ್ಬರ ಕಮೆಂಟನ್ನು ನೋಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಸಹ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.